ಗೊತ್ತಾ, ಭಾರತದ ಅತ್ಯಂತ ಸುಂದರವಾದ ರೈಲು ಮಾರ್ಗ ನಿರ್ಮಿಸೋಕೆ ಸುಮಾರು 1 ಶತಮಾನವೇ ಬೇಕಾಯಿತು. ಮಂಗಳೂರಿನಿಂದ ಹಾಸನಕ್ಕೆ ರೈಲ್ ಮಾರ್ಗ ಮಾಡಬೇಕು ಅಂತ 1800ರಲ್ಲಿ ಬ್ರಿಟಿಷರು ಮೊದಲು ಪ್ರಸ್ತಾಪಿಸಿದ್ರು. ಆದರೆ ದಟ್ಟ ಕಾಡು, ಪಶ್ಚಿಮ ಘಟ್ಟಗಳು ಅದನ್ನ ಅಸಾಧ್ಯವಾಗಿಸಿತು. 1970ರಲ್ಲಿ ಕೊನೆಗೂ ಕೆಲಸ ಸ್ಟಾರ್ಟ್ ಆಯಿತು. ಪದೇ ಪದೇ ಭೂಕುಸಿತ, ಸುರಂಗಗಳು, ಭಾರಿ ಮಳೆಯಿಂದಾಗಿ ಕೆಲಸ ನಿಧಾನಗತಿಯಾಗಿತ್ತು. ದಶಕಗಳ ಹೋರಾಟದ ನಂತರ 2006ರಲ್ಲಿ ಪೂರ್ಣವಾಗಿ ಪ್ರಾರಂಭವಾಯಿತು. ಮಂಜಿನ ಹೊದಿಕೆಯ ಬೆಟ್ಟಗುಡ್ಡಗಳು, ಸುರಂಗಗಳು, ನದಿ ಸೇತುವೆಗಳು ನೋಡಲು ಒಂದು ಅದ್ಭುತ. ಟುಡೇ ಇಟ್ಸ್ ನಾಟ್ ಜಸ್ಟ್ ಅ ರೂಟ್, ಇಟ್ಸ್ ಅನ್ ಎಂಜಿನಿಯರಿಂಗ್ ಮಾರ್ವೆಲ್ carved through nature. ನಿಮಗೆ ಗೊತ್ತಾ, ಭಾರತದ ಅತ್ಯಂತ ಸುಂದರವಾದ ರೈಲು ಮಾರ್ಗ ನಿರ್ಮಿಸೋಕೆ ಸುಮಾರು 1 ಶತಮಾನವೇ ಬೇಕಾಯಿತು. ಮಂಗಳೂರಿನಿಂದ ಹಾಸನಕ್ಕೆ ರೈಲ್ ಮಾರ್ಗ ಮಾಡಬೇಕು ಅಂತ 1800ರಲ್ಲಿ ಬ್ರಿಟಿಷರು ಮೊದಲು ಪ್ರಸ್ತಾಪಿಸಿದ್ರು. ಆದರೆ ದಟ್ಟ ಕಾಡು, ಪಶ್ಚಿಮ ಘಟ್ಟಗಳು ಅದನ್ನ ಅಸಾಧ್ಯವಾಗಿಸಿತು. 1970ರಲ್ಲಿ ಕೊನೆಗೂ ಕೆಲಸ ಸ್ಟಾರ್ಟ್ ಆಯಿತು. ಪದೇ ಪದೇ ಭೂಕುಸಿತ, ಸುರಂಗಗಳು, ಭಾರಿ ಮಳೆಯಿಂದಾಗಿ ಕೆಲಸ ನಿಧಾನಗತಿಯಾಗಿತ್ತು. ದಶಕಗಳ ಹೋರಾಟದ ನಂತರ 2006ರಲ್ಲಿ ಪೂರ್ಣವಾಗಿ ಪ್ರಾರಂಭವಾಯಿತು. ಮಂಜಿನ ಹೊದಿಕೆಯ ಬೆಟ್ಟಗುಡ್ಡಗಳು, ಸುರಂಗಗಳು, ನದಿ ಸೇತುವೆಗಳು ನೋಡಲು ಒಂದು ಅದ್ಭುತ. ಟುಡೇ ಇಟ್ಸ್ ನಾಟ್ ಜಸ್ಟ್ ಅ ರೂಟ್, ಇಟ್ಸ್ ಅನ್ ಎಂಜಿನಿಯರಿಂಗ್ ಮಾರ್ವೆಲ್ carved through nature. ನಿಮಗೆ ಗೊತ್ತಾ, ಭಾರತದ ಅತ್ಯಂತ ಸುಂದರವಾದ ರೈಲು ಮಾರ್ಗ ನಿರ್ಮಿಸೋಕೆ ಸುಮಾರು 1 ಶತಮಾನವೇ ಬೇಕಾಯಿತು. ಮಂಗಳೂರಿನಿಂದ ಹಾಸನಕ್ಕೆ ರೈಲ್ ಮಾರ್ಗ ಮಾಡಬೇಕು ಅಂತ 1800